ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸುಮಾ ಪ್ರಣಮ ಡೈಲಿ ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಗೋಲ್ಡ್ ಲಾಗ್ನ ಮಾಡ್ತಾಯಿದ್ದೀನಿ. ಗೋಲ್ಡ್ ಲಾಗ್ಸ್ ಅಂದರೆ ನಾವು ಗೋಲ್ಡ್ ಪರ್ಚೇಸ್ ಮಾಡೋಕ್ಕೆ ಹೋಗಿರೋ ದಿನ ಲಾಗ್ ಮಾಡ್ಕೊಂಡಿದ್ದೆ ನಾನು. ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನು ಪರ್ಚೇಸ್ ಮಾಡೋಕ್ಕೆ ಹೋಗಿದ್ವಿ ಅಂದರೆ ನಮ್ಮ ಅಮ್ಮಂಗೆ ಅಂದರೆ ನಮ್ಮ ತಾಯಿಗೆ ಬಳೆನ ತಗೊಳಕ್ಕೆ ಹೋಗಿದ್ದೆ ನಾನು. ಇದು ಧಾರವಾಡಲ್ಲೇ ನಾವು ಪರ್ಚೇಸ್ ಮಾಡಿರೋದು ಬಳೆನ. ಆ ಲಾಗ್ನ ಹಾಕ್ತಾಯಿದ್ದೀನಿ ನಾನು. ಅವರಿಗೆ ಬಳೆ ಬೇಕಾಗಿತ್ತು. ಅಂದರೆ ಇವಾಗ ಗೋಲ್ಡ್ ರೇಟ್ ತುಂಬಾ ಜಾಸ್ತಿ ಆಗ್ತಾಯಿದೆ ಅಲ್ವಾ. ಒಂದು ದಿನ ಇದ್ದಿದ್ದ ರೇಟ್ ಇನ್ನೊಂದು ದಿನ ಇರೋದಿಲ್ಲ. ಸೊ ಮುಂದೆ ಹಿಂಗೆ ಆದರೆ ತುಂಬ ರೇಟ್ ಜಾಸ್ತಿ ಆದರೆ ತಗೊಳಕ್ಕಾಗೋದಿಲ್ಲ ಅಂತಂದು ಈಗಲೇ ತಗೊಳಕ್ಕೆ ಹೋಗಿದ್ವಿ. ಯಾಕಂದರೆ ತುಂಬ ದಿನದಿಂದ ಆಸೆ ಇತ್ತು ಅವ್ರಿಗೆ ಬಳೆ ತೊಗೋಬೇಕು ಅಂತ ನಮ್ಮ ತಾಯಿಗೆ. ನಮ್ಮ ತಮ್ಮ ತುಂಬ ದಿನದಿಂದ ಕೊಡಿಸು ಅಂತ ಕೂಡ ಹೇಳ್ತಾ ಇದ್ದ. ಇದು ಮಾರನೇ ದಿನ ಫಸ್ಟ್ ಡೇ ನಾವೇ ನೋಡ್ಕೊಂಬಂದಿದ್ವಿ ರೇಟ್ ಹೇಗಿದೆ, ಕಲೆಕ್ಷನ್ಸ್ ಎಲ್ಲ ಹೇಗಿದೆ ಅಂತ ಹೇಳಿ. ಇದು ಮಾರನೇ ದಿನ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಅವ್ರದ್ದು ಸೈಜ್ ಎಲ್ಲ ನೋಡಿಬಿಟ್ಟು ಪರ್ಚೇಸ್ ಮಾಡಿದ್ವಿ. ಈ ಕಡ ನನಗೆ ತುಂಬಾ ಇಷ್ಟ ಆಗಿತ್ತು. ನನ್ನ ತಮ್ಮಂಗೆ ಅಥವಾ ನನ್ನ ಹಸ್ಬೆಂಡ್ಗೆ ತೊಗೋಬೇಕು ಅಂತ ಕಡ ಕೂಡ ನೋಡಿದೆ ನಾನು. ಈ ಕಡ ತುಂಬಾ ಇಷ್ಟ ಆಗಿತ್ತು. ಬಟ್ ಪ್ರೈಸ್ ತುಂಬ ಜಾಸ್ತಿ ಆಯಿತು ಅಂತ ತಗೊಳಕ್ಕೆ ಹೋಗಲಿಲ್ಲ. ನಮ್ಮ ಅಮ್ಮಂಗೆ ಇದೇ ಬಳೆನೇ ನಾವು ತೊಗೊಂಡಿರೋದು. ನೋಡಿ ಹೇಗಿದೆ ಡಿಸೈನ್ಸ್ ಎಲ್ಲ. ಇದು ಹತ್ತತ್ರ 20 ಗ್ರಾಮ್ಸ್ ಇದೆ. ಇವೆಲ್ಲ ಬೇರೆ ಬೇರೆ ಬಳೆಸು ಕಲೆಕ್ಷನ್ಸು ಎಲ್ಲ ಇತ್ತು ಅಲ್ಲಿ. ನಾನು ತುಂಬ ಲಾಗ್ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ತುಂಬ ಬೇಗನೆ ಮುಗಿಸಿದೆ ವಿಡಿಯೋ ಕೂಡ. ಅಲ್ಲಿ ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆಲ್ಲ ಇಷ್ಟ ಆಗಲಿಲ್ಲ. ಇದು ನೋಡಿ, ಇದು ನಮ್ಮಮ್ಮಂಗೆ ತೊಗೊಂಡಿರೋ ಬಳೆ. ಫೈನಲ್ ಆಗಿ ಡಿಸೈನ್ ಎಲ್ಲ ಈ ರೀತಿ ಇದೆ. 20 ಗ್ರಾಮ್ಸ್ಗೆ ಸ್ವಲ್ಪ ಕಡಿಮೆ ಇದೆ. ನಾವು ಪರ್ಚೇಸ್ ಮಾಡೋಕ್ಕೆ ಹೋದ ದಿನ ರೇಟು 10 ಗ್ರಾಮ್ಸಿಗೆ 147 ಏನೋ ಇತ್ತು. 1,47,000 ಇತ್ತು ರೇಟ್ ಅವತ್ತು. ಎರಡು ಸೇರಿ GST ಮತ್ತು ಎಲ್ಲನೂ ಸೇರಿಬಿಟ್ಟು ಒಂದು 3 ಲಕ್ಷ ಏನೋ ಆಯಿತು ಅದು ಬಿಲ್ಲು. ಇದು UHID ಎಲ್ಲ ಹಾಲ್ಮಾರ್ಕ್ 916 ಇದೆ. ಒಳಗಡೆ ಪ್ಲಾಸ್ಟಿಕ್ ಕೂಡ ಹಾಕ್ಸಿದ್ದೀನಿ ನಾನು, ಹಾಕ್ಕೊಳ್ಳುವಾಗ ಬೆಂಡ್ ಏನೂ ಆಗಬಾರ್ದು ಅಂತ. ತುಂಬ ಚೆನ್ನಾಗಿದೆ. ಕಲೆಕ್ಷನ್ಸು ತುಂಬ ಇತ್ತು. ಆ್ಯಂಟಿಕ್ ಎಲ್ಲ ಇಷ್ಟ ಆಗಲ್ಲ, ಯಾಕಂದರೆ ಆ್ಯಂಟಿಕ್ ಆದರೆ ನಮಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ, ಅಮ್ಮಂಗೆಲ್ಲ ಚೆನ್ನಾಗಿ ಕಾಣಿಸಲ್ಲ ಅಂತ ಈ ರೀತಿ ನಾರ್ಮಲ್ ಪ್ಲೇನಲ್ಲೇ ಸ್ವಲ್ಪ ಲೈಟಾಗಿ ಡಿಸೈನ್ ಇರೋ ಬ್ಯಾಂಗಲ್ಸ್ನ ಪರ್ಚೇಸ್ ಮಾಡಿದ್ವಿ. ಹಾಗೆ ಈ ಬ್ಯಾಂಗಲ್ಸು ಮೊದಲಿಂದ ಅವ್ರದ್ದು ಒಂದು ಸೆಟ್ಟು. ಇದು ನನ್ನ ತಮ್ಮ ಫಾರಿನ್ನಿಂದ ತಂದು ಕೊಟ್ಟಿದ್ದ ನಮ್ಮ ಅಮ್ಮಂಗೆ. ಬಟ್ ಇದು ಸೈಜು ತುಂಬ ಚಿಕ್ಕದಾಗ್ತಾಯಿತ್ತು, ಅವ್ರಿಗೆ ಸರಿ ಹೋಗ್ತಾ ಇರಲಿಲ್ಲ ಸೈಜು. ಅವರು ಬೇಡ, ನನಗಿದೆಲ್ಲ ಹಾಕ್ಕೊಳಕ್ಕಾಗಲ್ಲ, ಅದು ಪಿರ್ಕಿ ಬೇರೆ ಇದೆ, ಅದನ್ನ ಯಾರಾದರೂ ಒಬ್ಬರು ವೇರ್ ಮಾಡಲೇಬೇಕು, ಒಬ್ಬರೇ ಹಾಕ್ಕೊಳಕ್ಕಾಗಲ್ಲ ಅದನ್ನು. ಸೊ ಅದಕ್ಕೋಸ್ಕರ ಅವರಿಗಿದು ಸರಿ ಹೋಗ್ತಿಲ್ಲ ಅಂತಂದು ಅದನ್ನೇ ಹಾಗೆ ಇಟ್ಬಿಟ್ಟಿದ್ದಾರೆ ಅವರು. ಮುಂದೆ ಫ್ಯೂಚರಲ್ಲಿ ಸೊಸೆಗೋ ಮೊಮ್ಮಕ್ಕಳಿಗೋ ಬರುತ್ತೆ ಅಂತ. ಹಾಗಾಗಿ ಅವ್ರಿಗೆ ಹೊಸದೊಂದು ಬಳೆ ಕೊಡಿಸ್ಬಿಡು, ಅವ್ರಿಗೆ ತುಂಬ ಆಸೆ ಇದೆ ಅಂತ ನನ್ನ ತಮ್ಮ ನಮಗೆ ಅಮೌಂಟ್ ಹಾಕಿದ್ದ. ಅದಕ್ಕೋಸ್ಕರನೇ ನಾವು ಈ ಬ್ಯಾಂಗಲ್ಸ್ನ ತಗೊಂಡಿದ್ದು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಈ ಗೋಲ್ಡ್ ಲಾಗು, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬ್ಯಾಂಗಲ್ಸ್ ಡಿಸೈನ್ ಎಲ್ಲ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇದು ಅಲ್ಲಿದು ಫಾರಿನ್ ಬ್ರ್ಯಾಂಡ್ದು ನೇಮ್ ಇದೆ ಅಲ್ಲಿ, PNG ಅಂತ. ಅವನು ವಿಯೆಟ್ನಾಮಲ್ಲಿರೋದ್ರಿಂದ ಅಲ್ಲೇ ತೊಗೊಂಬಂದಿದ್ದ ನಮ್ಮ ತಾಯಿಗೆ ಸರ್ಪ್ರೈಸ್ ಆಗಿ. ಬಟ್ ಅವನಿಗೆ ಸೈಜ್ ಗೊತ್ತಾಗದೇ ಇರೋದಕ್ಕೆ ಸೈಜ್ ಸ್ವಲ್ಪ ಚಿಕ್ಕದಾಗಿದೆ. ಸೊ ಅದಕ್ಕೋಸ್ಕರ ನಾವು ಇನ್ನೊಂದು ಪೇರು ಬೇರೆದು ಅವರಿಗೆ ಕೊಡಿಸಿರೋದು. ಅಂದರೆ ನನ್ನ ತಮ್ಮನೇ ಕೊಡಿಸಿರೋದು, ನಾವೇನಲ್ಲ, ನಾವು ಜಸ್ಟ್ ಸೆಲೆಕ್ಟ್ ಮಾಡಿ ಕೊಡಿಸಿರೋದಷ್ಟೇ. ಅವ್ರ ದುಡ್ಡಲ್ಲೇ ಅವ್ರು ತಗೊಂಡಿರೋ